ಉಡುಪಿಯ ಶ್ರೀ ಪುತ್ತಿಗೆ ಮಠದ ಪರ್ಯಾಯದ ಒಂದು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಮುಂದಿನ 2 ವರ್ಷಗಳ ಕಾಲ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಶ್ರೀಕೃಷ್ಣ ಪೂಜಾಧಿಕಾರವನ್ನು ಪಡೆಯುವವರಿದ್ದಾರೆ. ಉಡುಪಿಯ ಕೃಷ್ಣ ಮಠದ ವಿಶೇಷ ಏನಂದರೆ ಇಲ್ಲಿ ಪೂಜೆ ಮಾಡುವ ಯತಿಗಳಿಗೆ ಆ ಒಂದು ಪರ್ಯಾಯದ ಸಂದರ್ಭದಲ್ಲಿ ರಾಜ ಮರ್ಯಾದೆ ಇರುತ್ತೆ ಅನ್ನುವಂಥದ್ದು. ಸೊ ನಾವು ದರ್ಬಾರು ನಡೆಯುವ ಸ್ಥಳವನ್ನು ಇಲ್ಲಿ ನೋಡೋದಾದರೆ ಮಠಾಧೀಶರು ದರ್ಬಾರು ನಡೆಸುವಂಥದ್ದು ನಿಮಗೆ ಬೇರೆಲ್ಲೂ ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಅದೊಂದು ಅಪರೂಪದ ಪ್ರತೀತಿ ಉಡುಪಿಯಲ್ಲಿರುವಂಥದ್ದು. ಅದಕ್ಕೆ ಉಡುಪಿಯ ರಾಜಾಂಗಣ ಅಂತ ಹೇಳ್ತಾರೆ. ಆ ರಾಜಾಂಗಣ ಸಂಪೂರ್ಣ ಸನ್ನದ್ಧವಾಗಿದೆ. ಹೆಚ್ಚಾಗಿ ಅಷ್ಟಮಠಾಧೀಶರು ಈ ಒಂದು ದರ್ಬಾರಲ್ಲಿ ಕುಳಿತು ಪರ್ಯಾಯ ಪೀಠವನ್ನು ಏಳುವವರು ಬಿಟ್ಟು ಏಳುವವರು ಮತ್ತು ಹೊಸದಾಗಿ ಪರ್ಯಾಯ ಪೀಠವನ್ನು ಏರುವವರು ಅದರಲ್ಲಿ ಕೂತ್ಕೊಳ್ಳುವಂಥದ್ದು ಸಂಪ್ರದಾಯ. ಆದರೆ ಪುತ್ತಿಗೆ ಮಠದ ಪರ್ಯಾಯ ಸ್ವಲ್ಪ ವಿಶಿಷ್ಟವಾಗಿರುತ್ತೆ. ಯಾಕಂದರೆ ಅವರು ವಿದೇಶಯಾನ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಉಳಿದ ಮಠಾಧೀಶರು ಭಾಗವಹಿಸದೇ ಇರಬಹುದು. ಆದರೆ ಪ್ರಮುಖ ಇಬ್ಬರು ಮಠಾಧೀಶರು ಅಂದರೆ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಮತ್ತು ಅವರ ಶಿಷ್ಯರಾದ ಸುಶ್ರೀಂದ್ರ ತೀರ್ಥರು ಈ ದರ್ಬಾರನ್ನು ನಡೆಸುವಂಥದ್ದು. ಸೊ ರಾಜ ದರ್ಬಾರಿನ ಮಾದರಿಯಲ್ಲಿ ನಡೆಯುವುದರಿಂದ ಒಂದು ರಾಜನ ಅರಮನೆಯ ರೀತಿಯ ಚಿತ್ರಣವನ್ನೇ ಮಾಡಿದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಪರ್ಯಾಯದ ಅವಧಿಯಲ್ಲಿ ಇದೇ ರೀತಿಯ ಒಂದು ದರ್ಬಾರಿನ ಈ ಚಿತ್ರಣ ಏನಿದೆ ಎಲ್ಲ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲೇ ನಡೆಯುವುದರಿಂದ ಬಹಳ ಸುಸಜ್ಜಿತವಾಗಿ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ರಾಜಾಂಗಣ ಅಂತಲೇ ಕರೆಯುವಂಥದ್ದು. ದರ್ಬಾರು ನಡೆಯುವ ಸ್ಥಳವಾದ ಕಾರಣ ಇದೊಂದು ರಾಜಪೀಠ ಅನ್ನುವಂಥ ಗೌರವ ಇರುವ ಕಾರಣ ಇದನ್ನು ರಾಜಾಂಗಣ ಅಂತಲೇ ಕರೀತಾರೆ. ಸೊ ಸಂಪೂರ್ಣ ಸಿದ್ಧವಾದ ದರ್ಬಾರಿನ ವೇದಿಕೆಯನ್ನು ನಾವಿಲ್ಲಿ ನೋಡ್ಬೋದು. ಇದು ದರ್ಬಾರು ಅಂತೇಳಿ ಆಯಿತು. ಆದರೆ ದರ್ಬಾರಿಗೂ ಮುನ್ನ ಏನೆಲ್ಲ ಆಗುತ್ತೆ, ಉಡುಪಿಯ ಪರ್ಯಾಯ ಅಂದರೆ ಏನು ಅನ್ನುವಂಥದ್ದು ಭಾಳ ಮುಖ್ಯವಾದಂಥದ್ದು. ಮುಖ್ಯವಾಗಿ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನು ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹಸ್ತಾಂತರಿಸುವುದೇ ಪರ್ಯಾಯ ಅಂತೇಳಿ. ಸುಮಾರು 800 ವರ್ಷಗಳ ಅವಿಚ್ಛಿನ್ನ ಪರಂಪರೆ. ಅದರಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಪರ್ಯಾಯ ಅನ್ನುವಂಥದ್ದು ಕಳೆದ 400 ವರ್ಷಗಳಿಂದ ನಡೆದು ಬಂದಿರುವಂಥದ್ದು. ಸೊ ಇವತ್ತು ಬೆಳಗಿನ ಜಾವ ಅಂದರೆ ಇವತ್ತೆಲ್ಲ ತಯಾರಿಗಳು ನಡೆಯುತ್ತೆ. ನಾಳೆಯ ದಿನ ಅಂದರೆ ಬೆಳಗಿನ ಜಾವ 18ನೇ ತಾರೀಕು 1:30ಕ್ಕೆ ದಂಡತೀರ್ಥಕ್ಕೆ ಶ್ರೀಪಾದರು ಹೋಗ್ತಾರೆ. ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ ಬಳಿಕ ಒಟ್ಟು ಪ್ರಕ್ರಿಯೆಗಳು ಆರಂಭ ಆಗುವಂಥದ್ದು. ಅಲ್ಲಿಂದ ನೇರವಾಗಿ ಜೋಡುಕಟ್ಟೆಗೆ ಬರ್ತಾರೆ. ಅಲ್ಲಿಂದ ಮೆರವಣಿಗೆ ಶುರುವಾಗುವಂಥದ್ದು ಬೆಳಗಿನ ಜಾವ ಸುಮಾರು 2:30 ಹೊತ್ತಿಗೆ. ಮೆರವಣಿಗೆ 4:15ವರೆಗೂ ನಡೆಯುತ್ತೆ. 106 ಟ್ಯಾಬ್ಲೋಗಳು, ವಿವಿಧ ಕಲಾ ತಂಡಗಳು ಇರುತ್ತೆ. ಸ್ವಾಮೀಜಿಗಳ ಒಂದು ಪಲ್ಲಕ್ಕಿ ಮೆರವಣಿಗೆ ಕೂಡ ನಡೆಯುತ್ತೆ. ಅಷ್ಟಮಠಾಧೀಶರು ಭಾಗವಹಿಸೋಕ್ಕೆ ಸಾಧ್ಯತೆ ಕಡಿಮೆ ಇರೋದರಿಂದ ಪುತ್ತಿಗೆ ಶ್ರೀಗಳು ಈ ಮೆರವಣಿಗೆಯಲ್ಲಿ ತಮ್ಮ ಶಿಷ್ಯರೊಂದಿಗೆ ಇಲ್ಲಿಗೆ ಬರ್ತಾರೆ. 4:30ಕ್ಕೆ ರಥಬೀದಿ ಎಂಟರ್ ಆಗುವಂಥದ್ದು. ಸೊ ರಥಬೀದಿಗೆ ಒಮ್ಮೆ ಬಂದ ನಂತರ 8 ಮಠಗಳು ಇರುವಂಥ ರಥಬೀದಿ ಅದು. ಸೊ ಆ ರಥಬೀದಿಯಲ್ಲಿ ಅವರನ್ನು ಬರಮಾಡಿಕೊಳ್ಳಲಾಗುತ್ತೆ. ನಂತರ ಕೃಷ್ಣ ಮಠಕ್ಕೆ ಹೋಗ್ತಾರೆ. ಅದಕ್ಕೂ ಮುನ್ನ ಚಂದ್ರಮೌಳೀಶ್ವರ, ಅನಂತೇಶ್ವರ ದರ್ಶನ ಆಗುತ್ತೆ. ಕನಕನ ಕಿಂಡಿಯ ಮೂಲಕ ಕೃಷ್ಣನನ್ನು ನೋಡ್ತಾರೆ. ಸುಮಾರು 5:50 ಹೊತ್ತಿಗೆ ಅಧಿಕಾರವನ್ನು ಪಡೆಯುವಂಥದ್ದು. ಸರ್ವಜ್ಞ ಪೀಠಾರೋಹಣ ಆಗುವಂಥದ್ದು 5:50 ಹೊತ್ತಿಗೆ. ಸೊ 5:50ಕ್ಕೆ ಸರ್ವಜ್ಞ ಪೀಠಾರೋಹಣ ಆದ ಬಳಿಕ ಮುಂದಿನ 2 ವರ್ಷಗಳ ಕಾಲ ಅವರ ಪೂಜಾಧಿಕಾರ ಅನ್ನುವಂಥದ್ದು. ಈ ಬಳಿಕ ಅರಳು ಗದ್ದುಗೆಯಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುವಂಥ ಏನು ದರ್ಬಾರಿದೆ, ಮೂಲ ಸ್ವರೂಪ ಅದು ದರ್ಬಾರ್ನದ್ದು, ಅದು ಬಡಗು ಮಾಳಿಗೆ ಪರಿಸರದಲ್ಲಿ. ಆದರೆ ಆ ನಂತರದಲ್ಲಿ ಈ ಪರಿಸರಕ್ಕೆ ಬಂದು ಒಂದು ಬಹುಮುಖ್ಯವಾದ ಸಾರ್ವಜನಿಕ ದರ್ಬಾರನ್ನು ನಡೆಸ್ತಾರೆ. ದರ್ಬಾರು ಕೂಡ ಈ ಬಾರಿ 2 ಹಂತದಲ್ಲಿ ನಡೆಯುತ್ತೆ. ಬೆಳಿಗ್ಗೆ ಒಂದು ದರ್ಬಾರ ಆದರೆ ಸಾಯಂ ದರ್ಬಾರು ಅಂತ ಸಾಯಂಕಾಲವೂ ಒಂದು ದರ್ಬಾರ್ ನಡೆಯುತ್ತೆ. ಈ ದರ್ಬಾರ್ನಲ್ಲಿ ರಾಜಕೀಯ ಗಣ್ಯರು ಎಲ್ಲ ಭಾಗವಹಿಸುವಂಥದ್ದು, ಅದರ ಜೊತೆಗೆ ಅನೇಕ ಸನ್ಮಾನಗಳು ನಡೆಯುತ್ತೆ. ಮುಂದಿನ 2 ವರ್ಷಗಳ ಯೋಜನೆ ಏನು ಅನ್ನೋದನ್ನು ಪುತ್ತಿಗೆ ಶ್ರೀಗಳು ಘೋಷಣೆ ಮಾಡ್ತಾರೆ. ಮುಂದಿನ 2 ವರ್ಷಕ್ಕೆ ಕೃಷ್ಣ ಮಠದ ಅಧಿಕಾರಿಗಳು ಯಾರು ಅನ್ನುವಂಥ ಘೋಷಣೆ ಆಗುತ್ತೆ. ಸೊ ಒಂದು ರಾಜ ದರ್ಬಾರಿನಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲವೂ ಕೂಡ ಈ ಯತಿಗಳ ದರ್ಬಾರಿನಲ್ಲಿ ಇರುತ್ತೆ ಅನ್ನುವಂಥದ್ದು ಈ ಪರ್ಯಾಯದ ವಿಶೇಷ. ಸೊ ಈ ಪರ್ಯಾಯವನ್ನು ನೋಡಬೇಕು ಅನ್ನುವಂಥ ಕಾತರ ಜನರಲ್ಲಿರುವಂಥದ್ದು. ಲಕ್ಷಾಂತರ ಜನ ಇದರಲ್ಲಿ ಭಾಗಿಯಾಗ್ತಾರೆ. ದರ್ಬಾರ್ನಲ್ಲೂ ಸಾವಿರಾರು ಜನ ಇರ್ತಾರೆ. ಮೆರವಣಿಗೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಉಡುಪಿಯಲ್ಲಿ ಇವತ್ತು ರಾತ್ರಿ ಕತ್ತಲಾಗೋದಿಲ್ಲ ಅಂತ ಇಡೀ ರಾತ್ರಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ನಾಳೆ ಬೆಳಗಿನ ಜಾವ ಮೆರವಣಿಗೆ, ಅಧಿಕಾರ ಹಸ್ತಾಂತರ ಮತ್ತು ದರ್ಬಾರು ಒಟ್ಟು ಪರ್ಯಾಯದ ಪ್ರಕ್ರಿಯೆಯನ್ನು ನೋಡುವುದಕ್ಕೆ ಉಡುಪಿ ಕಾತರವಾಗಿ ಕಾದು ಕುಳಿತಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.